ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಕಾಂತಾರ ದೈವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೈವ ಮುನಿಸಿಕೊಂಡಿದ್ದನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೈವದ ವೇಷ ಧರಿಸಿ ನಡೆಸಿದ್ದಕ್ಕೆ ಕೆರಳಿತ ದೈವ, ಹುಚ್ಚು ಕಟ್ಟಿದವರಿಗೆ ಹುಚ್ಚು ಇಡಿಸ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರಿಸಿ, ದೈವಾರಾಧಕರಿಗೆ ಪಿಲ್ಚಂಡಿ ದೈವದ ಅಭಯ ನೀಡಲಾಗಿದೆ. ದೈವಾರಾಧಕ ಶ್ರೀಧರ್ ಕವತ್ತಾರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರವಾಗಿದೆ, ನಮ್ಮ ಹೋರಾಟಕ್ಕೆ ಬೆಂಬಲವಿದೆ ಅಂತ ದೈವದ ನುಡಿಯನ್ನ ನುಡಿದಿದ್ದಾರೆ. ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟನನ್ನೇ ದೈವವಾಗಿ ಆರಾಧಿಸೋ ಅವಿವೇಕಗಳಿದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದ್ರೂ ಕೂಡ ವಿರೋಧ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದೈವಾರಾಧನೆ ಮೊನ್ನೆ ಇತ್ತೀಚೆಗೆ ಫಿಲಂ ಥಿಯೇಟರ್ನಲ್ಲಿ ಹುಚ್ಚಾಟವನ್ನ ಮೆರೆಯಲಾಗಿತ್ತು. ದೈವದ ವೇಷವನ್ನ ಧರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇದು ಸಖತ್ ವೈರಲ್ ಕೂಡ ಆಗಿತ್ತು. ಅದಾದ ಬಳಿಕ ತುಳುಕೂಟ ರಿಷಬ್ ಶೆಟ್ಟಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ಈ ರೀತಿಯಾಗಿ ಯಾರೆಲ್ಲ ಹುಚ್ಚಾಟವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ. ಅದರ ಬೆನ್ನಲ್ಲೇ ಚಿತ್ರತಂಡ ಜೊತೆಗೆ ರಿಷಬ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಕೂಡ ಮಾಡಿ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು, ಮನವಿಯನ್ನ ಮಾಡಿಕೊಂಡಂತ ಬೆನ್ನಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಕಾಂತಾರ ವಿರುದ್ಧ ಮುನಿಸಿಕೊಂಡಿದ್ದ ದೈವ. ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಪಂಡ ಇನ್ನು ಎಂಕಲ್ ಒಂಚಿ ಎಡ್ಡೆ ಕ್ಷೇತ್ರಗೂ ಬತ್ತದು ಎಂಕಲ್ನ ಏನ ಬೇನೆ ಬೇಜಾರುಂಡು ಆ ದೈವದ ಎದುರು ದಿಯ ಎಂಕಲು ಇತ್ತ ಕೆಲವೊಂದು ಸಿನಿಮಾ ನಾಟಕ ಪೂರ ಬತ್ತದು, ಕೆಲವು ದೈವಲೆನ ಐಟ ಅನುಕರಣೆ ಮಾಡ್ತದು, ಖುಷಿ ಬತ್ತಿಲಕ ಏಸ ಕಟ್ಟದು ಪೂರ ಮಲ್ತೊಂದುಲ್ಲೇರು ನೀನು ಪೂರ ಎಂಕಲಿಗೂ ವಿಷಯ ಗೊತ್ತಾದ ಅವೇನು ತಡೆ ಉಡು ಪಂಪಿನ ಉದ್ದೇಶೋಡು ಎಂಕಲ್ ದುಂಪೋಯ ಆಂಡ ಎಂಕಲಿಗೆ ಮಸ್ತು ಒಂಜಿ ಅಪಹಾಸ್ಯ ಮಾಲ್ಪರೆ ಶುರು ಮಾಡ್ತೀರಿ. ದೈವಾರಾಧನೆ ಆಯ್ತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೈವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತ್ತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂತ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಕಾಂತಾರ ದೈವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೈವ ಮುನಿಸಿಕೊಂಡಿದ್ದನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೈವದ ವೇಷ ಧರಿಸಿ ನಡೆಸಿದ್ದಕ್ಕೆ ಕೆರಳಿತ ದೈವ, ಹುಚ್ಚು ಕಟ್ಟಿದವರಿಗೆ ಹುಚ್ಚು ಇಡಿಸ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರಿಸಿ, ದೈವಾರಾಧಕರಿಗೆ ಪಿಲ್ಚಂಡಿ ದೈವದ ಅಭಯ ನೀಡಲಾಗಿದೆ. ದೈವಾರಾಧಕ ಶ್ರೀಧರ್ ಕವತ್ತಾರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರವಾಗಿದೆ, ನಮ್ಮ ಹೋರಾಟಕ್ಕೆ ಬೆಂಬಲವಿದೆ ಅಂತ ದೈವದ ನುಡಿಯನ್ನ ನುಡಿದಿದ್ದಾರೆ. ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟನನ್ನೇ ದೈವವಾಗಿ ಆರಾಧಿಸೋ ಅವಿವೇಕಗಳಿದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದ್ರೂ ಕೂಡ ವಿರೋಧ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದೈವಾರಾಧನೆ ಮೊನ್ನೆ ಇತ್ತೀಚೆಗೆ ಫಿಲಂ ಥಿಯೇಟರ್ನಲ್ಲಿ ಹುಚ್ಚಾಟವನ್ನ ಮೆರೆಯಲಾಗಿತ್ತು. ದೈವದ ವೇಷವನ್ನ ಧರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇದು ಸಖತ್ ವೈರಲ್ ಕೂಡ ಆಗಿತ್ತು. ಅದಾದ ಬಳಿಕ ತುಳುಕೂಟ ರಿಷಬ್ ಶೆಟ್ಟಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ಈ ರೀತಿಯಾಗಿ ಯಾರೆಲ್ಲ ಹುಚ್ಚಾಟವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ. ಅದರ ಬೆನ್ನಲ್ಲೇ ಚಿತ್ರತಂಡ ಜೊತೆಗೆ ರಿಷಬ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಕೂಡ ಮಾಡಿ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು, ಮನವಿಯನ್ನ ಮಾಡಿಕೊಂಡಂತ ಬೆನ್ನಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಕಾಂತಾರ ವಿರುದ್ಧ ಮುನಿಸಿಕೊಂಡಿದ್ದ ದೈವ. ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು.
ಪಂಡ ಇನ್ನು ಎಂಕಲ್ ಒಂಜಿ ಎಡ್ಡೆ ಕ್ಷೇತ್ರಗೂ ಬತ್ತದು ಎಂಕಲ್ನ ಏನ ಬೇನೆ ಬೇಜಾರುಂಡು ಆ ದೈವದ ಎದುರುಡು ದಿಯ ಎಂಕಲು ಇತ್ತ ಕೆಲವೊಂಜಿ ಸಿನಿಮಾ ನಾಟಕ ಪೂರ ಬತ್ತದು ಕೆಲವು ದೈವಲೆನ ಐಟ ಅನುಕರಣೆ ಮಾಡ್ತದು ಖುಷಿ ಬತ್ತಿಲಕ ಏಸ ಕಟ್ಟದು ಪೂರ ಮಲ್ತೊಂದುಲ್ಲೆರು ನೀನು ಪೂರ ಎಂಕಲಿಗೂ ವಿಷಯ ಗೊತ್ತಾದ ಅವೇನು ತಡೆಯುಡು ಪಂಪಿನ ಉದ್ದೇಶೋಡು ಎಂಕಲ್ ದುಂಪೋಯ ಆಂಡ ಎಂಕಲಿಗೆ ಮಸ್ತ್ ಒಂಜಿ ಅಪಹಾಸ್ಯ ಮಲ್ಪರೆ ಶುರು ಮಲ್ತಿರು ದೈವಾರಾಧನೆ ಆಯ್ತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೇವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂತ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಕಾಂತಾರ ದೈವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೈವ ಮುನಿಸಿಕೊಂಡಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೈವದ ವೇಷ ಧರಿಸಿ ನಡೆಸಿದ್ದಕ್ಕೆ ಕೆರಳಿತ ದೈವ ಹುಚ್ಚು ಕಟ್ಟಿದವರಿಗೆ ಹುಚ್ಚು ಇಡಿಸ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರಿಸಿ. ದೈವಾರಾಧಕರಿಗೆ ಪಿಲ್ಚಂಡಿ ದೈವದ ಅಭಯ ನೀಡಲಾಗಿದೆ. ದೈವಾರಾಧಕ ಶ್ರೀಧರ್ ಕವತ್ತಾರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರವಾಗಿದೆ, ನಮ್ಮ ಹೋರಾಟಕ್ಕೆ ಬೆಂಬಲವಿದೆ ಅಂತ ದೈವದ ನುಡಿಯನ್ನ ನುಡಿದಿದ್ದಾರೆ. ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟನನ್ನೇ ದೈವವಾಗಿ ಆರಾಧಿಸೋ ಅವಿವೇಕಗಳಿದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದ್ರೂ ಕೂಡ ವಿರೋಧ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದೈವಾರಾಧನೆ ಮೊನ್ನೆ ಇತ್ತೀಚೆಗೆ ಫಿಲಂ ಥಿಯೇಟರ್ನಲ್ಲಿ ಹುಚ್ಚಾಟವನ್ನ ಮೆರೆಯಲಾಗಿತ್ತು. ದೈವದ ವೇಷವನ್ನ ಧರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇದು ಸಖತ್ ವೈರಲ್ ಕೂಡ ಆಗಿತ್ತು. ಅದಾದ ಬಳಿಕ ತುಳುಕೂಟ ರಿಷಬ್ ಶೆಟ್ಟಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ಈ ರೀತಿಯಾಗಿ ಯಾರೆಲ್ಲ ಹುಚ್ಚಾಟವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ. ಅದರ ಬೆನ್ನಲ್ಲೇ ಚಿತ್ರತಂಡ ಜೊತೆಗೆ ರಿಷಬ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಕೂಡ ಮಾಡಿ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು, ಮನವಿಯನ್ನ ಮಾಡಿಕೊಂಡಿದ್ರು. ಮನವಿಯನ್ನ ಮಾಡಿಕೊಂಡಂತ ಬೆನ್ನಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಕಾಂತಾರ ವಿರುದ್ಧ ಮುನಿಸಿಕೊಂಡಿದ್ದ ದೈವ. ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಪಂಡ ಇನ್ನು ಎಂಕಲ್ ಒಂಜಿ ಎಡ್ಡೆ ಕ್ಷೇತ್ರಗೂ ಬತ್ತದು ಎಂಕಲ್ನ ಏನ ಬೇನೆ ಬೇಜಾರುಂಡು ಆ ದೈವದ ಎದುರುಡು ದಿಯ ಎಂಕಲು ಇತ್ತ ಕೆಲವೊಂಜಿ ಸಿನಿಮಾ ನಾಟಕ ಪೂರ ಬತ್ತದು ಕೆಲವು ದೈವಲೆನ ಐಟ ಅನುಕರಣೆ ಮಾಡ್ತದು ಖುಷಿ ಬತ್ತಿಲಕ ಏಸ ಕಟ್ಟದು ಪೂರ ಮಲ್ತೊಂದುಲ್ಲೆರು ನೀನು ಪೂರ ಎಂಕಲಿಗೂ ವಿಷಯ ಗೊತ್ತಾದ ಅವೇನು ತಡೆಯುಡು ಪಂಪಿನ ಉದ್ದೇಶೋಡು ಎಂಕಲ್ ದುಂಪೋಯ ಆಂಡ ಎಂಕಲಿಗೆ ಮಸ್ತ್ ಒಂಜಿ ಅಪಹಾಸ್ಯ ಮಲ್ಪರೆ ಶುರು ಮಲ್ತಿರು ದೈವಾರಾಧನೆ ಆಯ್ತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೇವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂತ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ